ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಉಪಚುನಾವಣೆ ಘೋಷಣೆ ಆಗಿದೆ. ಏಪ್ರಿಲ್ 9ನೇ ತಾರೀಕು ಎಲೆಕ್ಷನ್ ಆಗ್ತಾ ಇದೆ. ನಾನು ಮೊದಲನೇದಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಕಾಂಗ್ರೆಸ್ನಿಂದ ಯಾರಿಗೆ ಸಿಗುತ್ತೆ ಅನ್ನೋದು ನಂಬರ್ 1. ನಂಬರ್ 2, ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಯಾವ ರೀತಿ ಇದೆ, ಯಾವ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯಾಕಂದರೆ ಜಾತಿ ಅನ್ನೋಂಥದ್ದು ಬಹಳ ದೊಡ್ಡ ಪ್ರಭಾವವನ್ನು ಬೀರುತ್ತೆ, ನೇರವಾಗಿ ಪರಿಣಾಮ ಬೀರುತ್ತೆ ಫಲಿತಾಂಶದ ಮೇಲೆ. ಹೀಗಾಗಿ ಜಾತಿ ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ ಯಾರ್ಯಾರ ಸಂಖ್ಯೆ ಎಷ್ಟಿದೆ ಮತ್ತು ಯಾರಿಗೆ ಪರವಾಗಿದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಗೂ ವೆರಿ ಇಂಪಾರ್ಟೆಂಟ್, ಕ್ಷೇತ್ರದಲ್ಲಿ ಈಗ ಟ್ರೆಂಡ್ ಯಾವ ರೀತಿ ಇದೆ, ಈಗ ರೈಟ್ ನೌ ಯಾರ ಪರವಾದಂತಹ ಅಲೆ ಕಾಣಿಸ್ತಾ ಇದೆ, ಯಾರಿಗೆ ಪಾಸಿಟಿವ್ ಇದೆ, ಯಾರಿಗೆ ನೆಗೆಟಿವ್ ಇದೆ, ಯಾರಿಗೆ ಅಡ್ವಾಂಟೇಜ್ ಇದೆ, ಯಾರಿಗೆ ಡಿಸ್ಅಡ್ವಾಂಟೇಜ್ ಇದೆ, ಆ ವಿವರಗಳನ್ನ ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ಕ್ಷೇತ್ರದ ಇತಿಹಾಸ, ಹಿಂದೆ ನೋಡ್ತಾ ಬಂದರೆ ನೀವು ಇತಿಹಾಸದ ಹೆಜ್ಜೆಗಳನ್ನ ನೋಡಿದ್ರೆ ಯಾವಾಗ ಯಾರ್ಯಾರು ಗೆದ್ದಿದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಯಾರು ಗೆದ್ದಿದ್ದಾರೆ, ಆ ವಿವರಗಳನ್ನ ನೋಡಿದ್ರೆ ಒಂದು ಪಿಕ್ಚರ್ ಸಿಕ್ಬಿಡುತ್ತೆ ನಿಮಗೆ ಏನಾಗ್ಬೋದು ಅನ್ನೋದು. ಸೊ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಜಾತಿ ಲೆಕ್ಕಾಚಾರವನ್ನು ನಾನು ಮೊದಲೇ ಹೇಳ್ಬಿಡ್ತೀನಿ. ಯಾಕಂದರೆ ಇಲ್ಲಿ ಬಹಳ ಪ್ರಭಾವ ಬೀರ್ತಾ ಬಂದಿರೋದೇ ಜಾತಿಯ ಆಧಾರದ ಮೇಲೆ ಚುನಾವಣೆ ನಡೆದಿದೆ ಹಾಗೂ ರಿಸಲ್ಟ್ ಕೂಡ ಬಂದಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಹಾಗೂ ಕುರುಬ ಸಮುದಾಯದವರು ಅತ್ಯಂತ ಪ್ರಬಲ ಸಮುದಾಯ. ಜೊತೆಗೆ ನಿರ್ಣಾಯಕ ಆಗಿರುವಂಥದ್ದು ಮುಸ್ಲಿಂ ಹಾಗೂ ದಲಿತ ಮತಗಳು. ಆ ದೃಷ್ಟಿಯಿಂದ ನೋಡೋದಾದರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಸುಮಾರು 70ರಿಂದ 75 ಸಾವಿರದಷ್ಟು ಲಿಂಗಾಯತ ಮತದಾರರಿದ್ದಾರೆ. ಮತ್ತು ನೋಡಿ, ಆ ಲಿಂಗಾಯತ ಮತದಾರರಲ್ಲೂ ಕೂಡ ಸಾದ್ರು ನೊಣಬರು ಅವರೆಲ್ಲ ಇಲ್ಲ, ಪಂಚಮಸಾಲಿ ಹಾಗೂ ಗಾಣಿಗ ಸಮುದಾಯದ ಮತದಾರರು, ಗಾಣಿಗ ಉಪಸಮುದಾಯಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಸೊ ಅವರೇ ನಿರ್ಣಾಯಕ. ಇನ್ನು 2ನೇ ಸ್ಥಾನದಲ್ಲಿರೋದು ಕುರುಬ ಸಮುದಾಯದ ಮತಗಳು. ಯಾಕೆ ಮೇಟಿಯವರು ಸತತವಾಗಿ ಗೆಲ್ತಾ ಬರ್ತಾಯಿದ್ರು ಅಂದರೆ ಇದೇ ಕಾರಣಕ್ಕಾಗಿ. ಅಲ್ಲಿ ಕುರುಬ ಸಮುದಾಯದ ಮತದಾರರು ಹಾಗೂ ಮುಸಲ್ಮಾನ್ ಮತದಾರರು ಎರಡು ಒಗ್ಗೂಡಿ ಮೇಟಿಯವರಿಗೆ ಅಡ್ವಾಂಟೇಜ್ ಆಗ್ತಾ ಇತ್ತು. ಸೊ ಅಲ್ಲಿ ಕುರುಬ ಸಮುದಾಯದ ಮತದಾರರ ಸಂಖ್ಯೆ ಎಷ್ಟಿದೆ ಅಂದರೆ ಸುಮಾರು 50 ಸಾವಿರದಷ್ಟು ಕುರುಬ ಸಮುದಾಯದ ಮತದಾರರಿದ್ದಾರೆ. ಇನ್ನು ಮುಸಲ್ಮಾನರು 30ರಿಂದ 35 ಸಾವಿರದಷ್ಟು ಮತದಾರರಿದ್ದಾರೆ. ಇದು ಕೂಡ ಕಾಂಗ್ರೆಸ್ಸಿಗೆ ಅಡ್ವಾಂಟೇಜ್. ಕುರುಬ ಸಮುದಾಯ ಹಾಗೂ ಮುಸಲ್ಮಾನ್ ಸಮುದಾಯದ ಮತಗಳು ಏನು ಸಿದ್ದರಾಮಯ್ಯನವರು ಅಹಿಂದ ಟ್ರಂಪ್ ಕಾರ್ಡ್ ಇಟ್ಕೊಂಡಿದ್ದಾರಲ್ಲ, ಆ ಹಿನ್ನೆಲೆಯಲ್ಲಿ ಅದು ಅವರಿಗೆ ಹೋಗುತ್ತೆ. ನಿಮಗೆ ಒಂದು ಕಡೆ ಲಿಂಗಾಯತ ಮತದಾರರವನ್ನು ತೂಕವನ್ನು ತೆಗೆದುಕೊಂಡ್ರೆ ಅದಕ್ಕೆ ಸರಿಸಮನಾಗಿ ಅಥವಾ ಒಂದು ಹೆಜ್ಜೆ ಹೆಚ್ಚೆ ಅಹಿಂದ ಮತಗಳಿವೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಇನ್ನು ದಲಿತ ಮತಗಳು SC ಪ್ಲಸ್ ST 35ರಿಂದ 40 ಸಾವಿರ, ಎರಡು ಸೇರಿ SC ಪ್ಲಸ್ ST ಸೇರಿ ಸುಮಾರು 35ರಿಂದ 40 ಸಾವಿರದಷ್ಟು ಮತದಾರರಿದ್ದಾರೆ. ಇನ್ನು ಸಣ್ಣ ಪುಟ್ಟ ಸಮುದಾಯಗಳೆಲ್ಲ ತೆಗೆದುಕೊಂಡ್ರೆ ನಿಮಗೊಂದು 20 ಸಾವಿರ ಸಂಖ್ಯೆ ಸಿಗುತ್ತೆ. ಟೋಟಲ್ ನಿಮಗೆ 2,20,000ದಿಂದ 2,30,000ದಷ್ಟು ಮತದಾರ ಇರೋವಂಥದ್ದು. ಈ ರೀತಿಯಾಗಿ ಜಾತಿ ಲೆಕ್ಕಾಚಾರದಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ನೀವು ಹೀಗೆ ನೋಡಿದ್ರೂ ಕೂಡ ನೀವು ಒಂದು ಕಡೆ ನೆಕ್ ಟು ನೆಕ್ ಫೈಟೇ ಕಾಣುತ್ತೆ. ಅದೇ ಕಾರಣಕ್ಕಾಗಿ ನೋಡಿ ನಾನು BJP ಅಭ್ಯರ್ಥಿ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡಲೇ ಇಲ್ಲ, ಅದನ್ನು ಚರ್ಚೆ ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ವೀರಣ್ಣ ಚರಂತಿಮಠ ಅವರೇ ಕ್ಯಾಂಡಿಡೇಟ್ ಆಗೋದು, ಅದರಲ್ಲಿ ಅನುಮಾನವೇ ಬೇಡ. ಮತ್ತು ಅಲ್ಲಿ ಪೈಪೋಟಿ ನಡೀತಾ ಬಂದಿರೋದು ಕೂಡ ಈಗ ದಿವಂಗತರಾದಂಥ HY ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ, ಇವ್ರ ನಡುವೆ ಪೈಪೋಟಿ. ನೋಡಿ, 94ರಲ್ಲೇ HY ಮೇಟಿಯವ್ರು ಗೆದ್ದಿದ್ರು ಜನತಾದಳದಿಂದ. ಆಗ ಸಿದ್ದರಾಮಯ್ಯನವರು ಅಲ್ಲೆಲ್ಲ ಹೋಗಿ ಪ್ರಚಾರ ಮಾಡಿದ ಕಾರಣ ಕುರುಬ, ಮುಸಲ್ಮಾನ್ ಹಾಗೂ ದಲಿತ ಮತಗಳನ್ನ ಕ್ರೋಢೀಕರಿಸಿ ಆಗ ಜನತಾದಳದಿಂದ HY ಮೇಟಿಯವ್ರು ಗೆದ್ದಿದ್ರು. ಆದರೆ ನೋಡಿ, ಕಳೆದ 20 ವರ್ಷಗಳ ರಿಸಲ್ಟನ್ನು ನಾನು ನಿಮಗೆ ಹೇಳ್ತೀನಿ. 2004ರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ವೀರಣ್ಣ ಚರಂತಿಮಠ ಅವರು BJPಯಿಂದ ಗೆಲ್ತಾರೆ. ಮತ್ತು 2008ರಲ್ಲಿ ಅಗೈನ್ ಅವರೇ ಗೆಲ್ತಾರೆ. ಸತತವಾಗಿ 2 ಬಾರಿ ಗೆಲ್ತಾರೆ ವೀರಣ್ಣ ಚರಂತಿಮಠ. ಆದರೆ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ HY ಮೇಟಿಯವರಿಗೆ ಜನ ಅವಕಾಶವನ್ನು ಕೊಡ್ತಾರೆ, ಮಿನಿಸ್ಟ್ರು ಕೂಡ ಆಗ್ತಾರೆ ಮೇಟಿಯವರು. ಆನಂತರ 2018ರಲ್ಲಿ ಅಗೈನ್ ವೀರಣ್ಣ ಚರಂತಿಮಠ ಅವರು ಗೆಲ್ತಾರೆ BJPಯಿಂದ. ಕಳೆದ ಚುನಾವಣೆಯಲ್ಲಿ 2023ರಲ್ಲಿ HY ಮೇಟಿಯವರು ಗೆದ್ದಿದ್ದರು. ನೋಡಿ, HY ಮೇಟಿಯವರು ಗೆದ್ದಿದ್ದು ನಿಜ, ಆದರೆ ಭಾಳ ದೊಡ್ಡ ಅಂತರದಿಂದ ಏನು ಗೆದ್ದಿರಲಿಲ್ಲ. HY ಮೇಟಿಯವರು ತೆಗೆದುಕೊಂಡಿದ್ದಂಥ ಓಟ್ ಎಷ್ಟು ಅಂದರೆ 79,336 ಮತಗಳು. ವೀರಣ್ಣ ಚರಂತಿಮಠ ಅವರು ತೊಗೊಂಡಿದ್ದೆಷ್ಟು ಅಂದರೆ 73,458. ನಿಮಗೆ ಡಿಫ್ರೆನ್ಸ್ ಎಷ್ಟು ಅಂದರೆ ಬರೀ 5,878 ಮತಗಳು. ಮತ್ತು ವೀರಣ್ಣ ಚರಂತಿಮಠ ಅವರಿಗೆ ಅಲ್ಲಿ ಬಂಡಾಯ ಕೂಡ ಎದುರಾಗಿತ್ತು. ಮಲ್ಲಿಕಾರ್ಜುನ ಚರಂತಿಮಠ ಅವರು ಪಕ್ಷೇತರವಾಗಿ ಸ್ಪರ್ಧಿಸಿ 10,116 ಮತಗಳನ್ನ ಅವರು ತೆಗೆದುಕೊಂಡಿದ್ದರು. ಈ ಡಿವಿಷನ್ HY ಮೇಟಿಯವರಿಗೆ ಅಡ್ವಾಂಟೇಜ್ ಆಯಿತು, ಅವರು ಗೆದ್ದು ಬಂದರು ಅನ್ನುವಂಥದ್ದು. ಮತ್ತು JDSದು ಭಾಳ ದೊಡ್ಡ ಸ್ಟೇಕ್ ಏನಿಲ್ಲ. JDS ಲಾಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ತೆಗೆದುಕೊಂಡಿದ್ದೆ 3,470 ಮತಗಳು.
94ರಲ್ಲಿ ಜನತಾದಳದಿಂದ ಗೆದ್ದಿರ್ಬೋದು, ಅದು ಎಚ್ ವೈ ಮೇಟಿಯವರ ಪ್ರಭಾವ, ಸಿದ್ದರಾಮಯ್ಯನವರ ಪ್ರಭಾವ. ಸೊ ಆ ಎರಡೂ ಪ್ರಭಾವಗಳು ಈ ಬಾರಿ ಕಾಂಗ್ರೆಸ್ಗೆ ಅಡ್ವಾಂಟೇಜ್ ಆಗುತ್ತೆ. ಸೊ JDSಗೆ ಭಾಳ ದೊಡ್ಡ ಅಡ್ವಾಂಟೇಜ್ ಏನಿಲ್ಲ. ಅಲ್ಲಿ BJPಗೆ ಅವ್ರ ಜೊತೆ ಪ್ರಚಾರ ಮಾಡ್ಬೋದು, ದೇವೇಗೌಡರು ಹೋಗಿ ಬರ್ಬೋದು, ಕುಮಾರಸ್ವಾಮಿ ಹೋಗಿ ಬರ್ಬೋದು, ಅಷ್ಟೇ ಬಿಟ್ಟರೆ ಭಾಳ ದೊಡ್ಡ ಅಡ್ವಾಂಟೇಜ್ ಏನಿಲ್ಲ. ಮತ್ತು ಒಕ್ಕಲಿಗ ಸಮುದಾಯದ ಮತದಾರಗಳು ಕೂಡ ಅಲ್ಲೇನೂ ಇಲ್ಲ. ಹೀಗಾಗಿ ಅದೇನು ಅಷ್ಟು ಪ್ರಭಾವ ಬೀರೋದಿಲ್ಲ ಅನ್ನುವಂಥದ್ದು. ಮತ್ತು 2023ರಲ್ಲಿ ನಿಮಗೆ ಟೋಟಲ್ ವೋಟ್ ಕಾಸ್ಟ್ ಆಗಿದ್ದೇ 1,70,000 ಚಿಲ್ಲರೆ. ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ನಿಮಗೆ ಸುಮಾರು 70% ವೋಟ್ ಆಗಿತ್ತು. ಆ ಭಾಗದಲ್ಲಿ ಅಷ್ಟಾಗೋದೇ ದೊಡ್ಡದು ಅಂತ ಹೇಳ್ತಾರೆ. ಇನ್ನು ಕ್ಯಾಂಡಿಡೇಟ್ಸ್ ಯಾರಾಗ್ತಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್. ನೋಡಿ, ಈಗಾಗಲೇ ಎಲೆಕ್ಷನ್ ಅನೌನ್ಸ್ ಆಗಿದೆ. ನಾನು ಹೇಳಿದೆ ನಿಮಗೆ ಏಪ್ರಿಲ್ 9ನೇ ತಾರೀಕು ಎಲೆಕ್ಷನ್ ಆಗುತ್ತೆ. ಮಾರ್ಚ್ 23ನೇ ತಾರೀಕು ಇದೇ ತಿಂಗಳು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. ಮಾರ್ಚ್ 26ಕ್ಕೆಲ್ಲ ನಾಮಪತ್ರ ಯಾರ್ಯಾರು ವಾಪಸ್ ತಗೋತಾರೆ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿಗೆ ಕಣಚಿತ್ರಣ ಫೈನಲ್ ಆಗುತ್ತೆ. ಅಂದರೆ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಮುಖ್ಯ. ಈಗ ನಾವು ಅಭ್ಯರ್ಥಿಗಳು ಯಾರ್ಯಾರು ಆಗ್ತಾರೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಈಗಾಗಲೇ ಹೇಳಿದೆ, BJPಯಿಂದ ವೀರಣ್ಣ ಚರಂತಿಮಠ. ಮಲ್ಲಿಕಾರ್ಜುನ ಚರಂತಿಮಠ ಅವರು ಆಸ್ಪಿರೆಂಟ್ ಆಗಿದ್ದರೂ ಕೂಡ ಕಳೆದ ಬಾರಿ ಅವ್ರು ತೆಗೆದುಕೊಂಡಿದ್ದು 10,000 ಚಿಲ್ಲರೆ ಓಟು. ಹೀಗಾಗಿ ಅವರಿಗೇನು ಟಿಕೆಟ್ ಕೊಡಲ್ಲ. ಅವ್ರನ್ನ ಹೇಗೋ ಮನವೊಲಿಸಿ ಮತ್ತೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡದಂತೆ ತಡೆಯುವಂಥ ಪ್ರಯತ್ನವನ್ನು ಈಗಾಗಲೇ BJPಯವರು ಮಾಡಿದ್ದಾರೆ. ಸೊ ಅವರು ವೀರಣ್ಣ ಚರಂತಿಮಠ ಅವ್ರ ಜೊತೆ ಹೆಜ್ಜೆ ಹಾಕುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ. ಹಾಗಾದರೆ ಕಾಂಗ್ರೆಸ್ನಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಎಚ್ ವೈ ಮೇಟಿಯವರ ನಿಧನದ ನಂತರ ಸಹಜವಾಗಿ ಅಲ್ಲಿ ಕುರುಬ ಸಮುದಾಯದ ಅನುಕಂಪದ ಅಲೆಯ ಅಡ್ವಾಂಟೇಜನ್ನು ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಒಂದಂತೂ ಕ್ಲಿಯರ್, ಏನು, ಎಚ್ ವೈ ಮೇಟಿಯವರ ಕುಟುಂಬದವರಿಗೇ ಟಿಕೆಟ್ ಕೊಡೋದು, ಅದನ್ನು ಬಿಟ್ಟು ಬೇರೆ ಯಾರಿಗೂ ಕೊಡೋದಿಲ್ಲ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಗೆ ಹೋಗಿ ಅಲ್ಲಿ ಸುದ್ದಿಗಾರರ ಜೊತೆ ಮಾತನಾಡುವಾಗ ನೇರವಾಗಿ ಹೇಳಿದ್ದಾರೆ, ಇಲ್ಲಿ ಎಚ್ ವೈ ಮೇಟಿಯವರ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ ಅಂತ. ಚುನಾವಣೆಯ ಜವಾಬ್ದಾರಿಯನ್ನು ಕೂಡ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡ್ತಾ ಇದ್ದಾರೆ. ಹಾಗಾದರೆ ಎಚ್ ವೈ ಮೇಟಿಯವರ ಕುಟುಂಬಕ್ಕೆ ಅಂದರೆ ಯಾರಿಗೆ? ನೋಡಿ, ಈ ಹಿಂದೆಲ್ಲ ಬಹಳ ಚರ್ಚೆ ಆಗ್ತಾ ಇದ್ದಿದ್ದು ಬಾಯಕ್ಕ ಮೇಟಿಯವರ ಹೆಸರು. ಬಾಯಕ್ಕ ಮೇಟಿ ಯಾರು ಅಂದರೆ ಎಚ್ ವೈ ಮೇಟಿಯವರ ಪುತ್ರಿ. ಅವರು ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಮತ್ತು ಜೊತೆಗೆ ಮಲ್ಲಿಕಾರ್ಜುನ ಮೇಟಿ ಹಾಗೂ ಉಮೇಶ ಮೇಟಿ ಇಬ್ಬರೂ ಕೂಡ ಮೇಟಿಯವರ ಪುತ್ರರು. ಒಟ್ಟು 4 ಜನರ ಹೆಸರಿದೆ. ಮೇಟಿಯವರ ಕುಟುಂಬದಲ್ಲೇ 4 ಜನರ ನಡುವೆ ಪೈಪೋಟಿದೆ. ಮಲ್ಲಿಕಾರ್ಜುನ ಮೇಟಿ, ಉಮೇಶ ಮೇಟಿ, ಬಾಯಕ್ಕ ಮೇಟಿ ಹಾಗೂ ಮಹಾದೇವಿ ಮೇಟಿ. ಈ 4ರ ನಡುವೆ ಯಾರಿಗಾದರೂ ಒಬ್ರಿಗೆ ಟಿಕೆಟ್ ಕೊಡೋದು ಖಾತ್ರಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಪೊಲಿಟಿಕಲಿ ಬಹಳ ಆ್ಯಕ್ಟಿವ್ ಆಗಿರೋದು, ಒಂದು ರೀತಿ ಎಚ್ ವೈ ಮೇಟಿಯವರ ಉತ್ತರಾಧಿಕಾರಿ ಅನ್ನುವ ಹಾಗೆ ಗುರುತಿಸಿಕೊಂಡಿದ್ದವರು ಯಾರು ಅಂದರೆ ಬಾಯಕ್ಕ ಮೇಟಿಯವರು. ಅಲ್ಲಿ ನಿರಂತರವಾಗಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರಿಂದ ಮತ್ತು ತಂದೆಯವರ ಜೊತೆ ನಿರಂತರವಾಗಿ ಓಡಾಡ್ತಾ ಇದ್ದರಿಂದ ಮತ್ತು ಮಾಧ್ಯಮಗಳಿಗೂ ಕೂಡ ನಿರಂತರವಾಗಿ ಮಾತನಾಡ್ತಾ ಇದ್ದವರು ಬಾಯಕ್ಕ ಮೇಟಿಯವರು. ಹೀಗಾಗಿ ಬಾಯಕ್ಕ ಮೇಟಿಯವರಿಗೆ ಅಲ್ಲೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ. ತಂದೆಯವರ ಉತ್ತರಾಧಿಕಾರಿ ಅಂತಲಿ ಗುರುತಿಸಿಕೊಂಡಿದ್ದಾರೆ. ಕ್ಷೇತ್ರದ ಜನರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಬಾಯಕ್ಕ ಮೇಟಿಯವರ ಹೆಸರು ಮುನ್ನೆಲೆಗೆ ಬಂದಿದೆ. ಮಹಿಳೆಯರಿಗೆ ಕೊಡೋದು ಅನ್ನುವ ಚರ್ಚೆಯ ಹಿನ್ನೆಲೆಯಲ್ಲೂ ಕೂಡ ಬಾಯಕ್ಕ ಮೇಟಿಯವರ ಹೆಸರಿದೆ. ಮತ್ತು ಅನುಕಂಪ ಅನ್ನೋದು ಬಾಯಕ್ಕ ಮೇಟಿಯವರಿಗೆ ಕೊಟ್ಟದ್ದೇ ಆದರೆ ಹೆಚ್ಚು ವರ್ಕ್ ಆಗುತ್ತೆ ಅನ್ನೋದು ಕೂಡ ಇದೆ. ಮತ್ತು ಕಾಂಗ್ರೆಸ್ ಒಂದು ಇಂಟರ್ನಲ್ಲಿ ಸರ್ವೆ ಮಾಡಿದೆ. ಆ ಸರ್ವೆಯಲ್ಲೂ ಕೂಡ ಮೊದಲನೇ ಹೆಸರು ಬಾಯಕ್ಕ ಮೇಟಿಯವ್ರದ್ದು ಬಂದಿದೆ, ನಂತರ ಮಲ್ಲಿಕಾರ್ಜುನ ಮೇಟಿಯವ್ರದ್ದು ಬಂದಿದೆ, ಆನಂತರ ಉಮೇಶ್ ಮೇಟಿಯವರ ಹೆಸರು ಕೂಡ ಇದೆ. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಬಾಯಕ್ಕ ಮೇಟಿಯವರ ಹೆಸರು ಮುಂಚೂಣಿಯಲ್ಲಿದೆ. ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿ ಸ್ಥಳೀಯ ಮುಖಂಡರು ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ವೈಯಕ್ತಿಕವಾಗಿಯೂ ಕೂಡ ಮನವಿಯನ್ನು ಸಲ್ಲಿಸಿದರು. ನೋಡಿ, ಮೇಟಿಯವರ ಕುಟುಂಬದವರಿಗೇ ಟಿಕೆಟ್ ಕೊಡೋದು, ಅದರಲ್ಲಿ ಯಾವುದೇ ಅನುಮಾನ ಬೇಡ, ಯಾರಿಗೆ ಅನ್ನೋದನ್ನು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂಥೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಅಲ್ಲಿ ಟಿಕೆಟ್ ಕೊಡೋದೇ ಮೇಟಿ ಕುಟುಂಬದವರಿಗೆ ಕೊಡೋದು, ಕುರುಬರಿಗೆ ಕೊಡೋದು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಈ 4ರ ಪೈಕಿ ಯಾರಿಗೆ ಅಂತ ಕೇಳೋದಾದರೆ ಬಾಯಕ್ಕ ಮೇಟಿಯವರ ಹೆಸರು ಮುಂಚೂಣಿಯಲ್ಲಿದೆ, ಜೊತೆಗೆ ಮಲ್ಲಿಕಾರ್ಜುನ ಮೇಟಿಯವರ ಹೆಸರನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅಂದರೆ ಅಲ್ಲಿ ಕುಟುಂಬದಲ್ಲಿ ನೀವು ಕುಳಿತು ಡಿಸೈಡ್ ಮಾಡಿ ಅಂಥೇಳಿ ಈಗ ಸಿದ್ದರಾಮಯ್ಯನವರು ಆ ಕುಟುಂಬಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಚಿತ್ರಣಗಳನ್ನ ಕಣ್ಮುಂದೆ ತೆಗೆದುಕೊಂಡು ನೀವು ಹೇಳೋದಾದರೆ ನಿಮ್ಮ ಪ್ರಕಾರ ಬಾಗಲಕೋಟೆಯಲ್ಲಿ ಯಾರು ಶಾಸಕರಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.